ಬಿಗ್ ಬಾಸ್ ಗೆಲ್ಲೋದು ಯಾರು ಸ್ವಾಮಿ? ಸದ್ಯಕ್ಕೆ ಬಿಗ್ ಬಾಸ್ ಅಭಿಮಾನಿಗಳಲ್ಲಿ ಎದ್ದಿರುವಂತಹ ಕುತೂಹಲಕಾರಿ ಪ್ರಶ್ನೆ. ಕರುನಾಡ ಜನರ ಎದೆ ಬಡಿತ ಬಿಗ್ ಫಿನಾಲೆ ಹೆಚ್ಚಿಸಿದೆ. ಕರುನಾಡ ಜನರ ಎದೆ ಬಡಿತವನ್ನ ಬಿಗ್ ಫಿನಾಲೆ ಹೆಚ್ಚಿಸಿದೆ. ಸಂಜೆ 6 ಗಂಟೆಗೆ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ. ಯಾರು ಈ ಸಲ ಕಪ್ಪನ್ನ ಮುಡಿಗೇರಿಸ್ಕೊಳ್ತಾರೆ? 111 ದಿನಗಳ ಆಟ, 24ರಲ್ಲಿ ಫೈನಲ್ಗೆ 6 ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ. ಜಿದ್ದಿನ ಮಧ್ಯೆ ಬಿಗ್ ಬಾಸ್ ಗೆಲ್ಲೋದು ಯಾರು ಅನ್ನುವಂತಹ ಒಂದು ಕುತೂಹಲ ಕರ್ನಾಟಕದಾದ್ಯಂತ ಈಗ ಬಿಗ್ ಬಾಸ್ ಅಭಿಮಾನಿಗಳಲ್ಲಿ ಮೂಡಿದೆ. ಈ ಬಾರಿ ಕಪ್ ಎತ್ತೋದು ಗಿಲ್ಲಿನ ಅಥವಾ ಅಶ್ವಿನಿ ಗೌಡನ? ತೀವ್ರ ಪೈಪೋಟಿ ಕೊಡ್ತಾ ಇದ್ದಾರೆ ಕಾವ್ಯ, ರಘು, ಧನುಷ್ ಮತ್ತೆ ರಕ್ಷಿತಾ. ಬಿಗ್ ಬಾಸ್ ಗೆದ್ದವರ ಜೇಬಿಗೆ ₹500 ಕೋಟಿ ಅಂದರೆ 50 ಲಕ್ಷ ರೂಪಾಯಿ ಅವರ ಖಾತೆಗೆ ಬೀಳುತ್ತೆ. 50 ಲಕ್ಷದ ಸೂಟ್ ಕೇಸ್ ಜೊತೆಗೆ ಕಪ್ಪು ಗೆಲ್ಲೋದು ಯಾರು? ಸದ್ಯಕ್ಕೆ ಈಗ ಗಿಲ್ಲಿ ಜೊತೆಗೆ ಅಶ್ವಿನಿ ಗೌಡ ನಡುವೆ ತೀವ್ರ ಪೈಪೋಟಿ ನಡೀತಾ ಇದೆ. ಮತ್ತೊಂದು ಕಡೆ 11 ಸೀಸನ್ ಪೂರೈಸಿರುವಂತಹ ಕನ್ನಡದ ಬಿಗ್ ಬಾಸ್ ಈಗ 12ರ ಈ ಸೀಸನ್ನ ಕೊನೆಯ ಹಂತಕ್ಕೆ ಬಂದು ನಿಂತಿದೆ. ಇವತ್ತು ಗ್ರ್ಯಾಂಡ್ ಫಿನಾಲೆ ಇದೆ. ನಟ ಕಿಚ್ಚ ಸುದೀಪ್ ನಡೆಸ್ಕೊಡುವಂತಹ ಈ ಬಿಗ್ ಬಾಸ್ ಕಾರ್ಯಕ್ರಮ ಒಂದು ಇಲ್ಲಿರುವಂತಹ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಈ ಸ್ಪರ್ಧಿಗಳ ಒಂದು ಟ್ಯಾಲೆಂಟನ್ನು ಹೊರಗಡೆ ತೆಗೆಯೋದ್ರ ಜೊತೆಗೇನೆ ಅವರ ಅಂತರ್ಮುಖ, ಸಹಜವಾಗಿ ಅವರು ಎಷ್ಟೇ ನಾಟಕ ಮಾಡಿದರೂ ಕೂಡ ಇಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಅವರ ಇನ್ನೊಂದು ಮುಖವನ್ನು ಅನಾವರಣಗೊಳಿಸುವಂತಹ ಒಂದು ಕಾರ್ಯಕ್ರಮವೇ ಬಿಗ್ ಬಾಸ್. ಹಾಗಾಗಿ ಇಲ್ಲಿ ಸಹಜವಾಗಿ ಮೊದಲಿನಿಂದಲೂ ಕೊನೆಯವರೆಗೂ ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡ್ಕೊಂಡು ಬಂದಿರೋದು ಇಲ್ಲಿ ಗಿಲ್ಲಿ ನಟ. ಸಾಕಷ್ಟು ಅವರಿಗೆ ಅಭಿಮಾನಿಗಳು ಇದ್ದಾರೆ. ನಟ ಕಿಚ್ಚ ಸುದೀಪ್ ನಡೆಸ್ಕೊಡುವ ಬಿಗ್ ಬಾಸ್ ಫಿನಾಲೆ ಇವತ್ತು ಸಂಜೆ 6 ಗಂಟೆಗೆ ಶುರುವಾಗುತ್ತೆ. ಟಾಸ್ಕ್ ಚೆನ್ನಾಗಿ ಆಡದೇ ಇದ್ರೂ ಕೂಡ ಗಿಲ್ಲಿ ನಟ ಟಾಂಗ್ ಕೊಡೋದ್ರಲ್ಲಿ ಮಾತ್ರ ಏನು ಕಡಿಮೆ ಇರಲಿಲ್ಲ. ಅದ್ಭುತವಾಗಿ ಟಾಸ್ಕ್ ಆಡ್ತಲೇ ಧನುಷ್ ಫೈನಲ್ಗೆ ಏರಿದ್ದಾರೆ. ಏನೋ ಆರಂಭದಲ್ಲಿ ಜೋಶು, ಮಧ್ಯದಲ್ಲಿ ಮಂಕು, ಕೊನೆಗೆ ಅಶ್ವಿನಿ ಫೈರಿಂಗ್ ಕೂಡ ಆಗಿದ್ದು ಕೂಡ ಬಿಗ್ ಬಾಸ್ ಅಭಿಮಾನಿಗಳು ನೋಡಿದ್ದಾರೆ. ತುಂಬ ಒಂದು ಪೇಷನ್ಸ್ನಲ್ಲಿ ಆಡ್ತಲೇ ಫೈನಲ್ಗೆ ರಘು ಲಗ್ಗೆ ಇಟ್ಟಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಗುರುತಿಸಿಕೊಂಡಿರುವಂತಹ ಅಶ್ವಿನಿ ಗೌಡ 111 ದಿನಗಳ ಒಂದು ದೊಡ್ಡ ಮನೆ ಆಟಕ್ಕೆ ಇಂದು ಕಲರ್ಫುಲ್ ತೆರೆ ಎಳಿತಾ ಇದೆ. ಒಂಟಿ ಜಂಟಿ ಕಾನ್ಸೆಪ್ಟ್ನಿಂದ ಬಿಗ್ ಬಾಸ್ ಆರಂಭವಾಯಿತು. ಇನ್ನು ಸಾಕಷ್ಟು ವಿವಾದ ಆಯಿತು. ಈ ಬಾರಿ ಗಲಾಟೆ ಜೋಶ್ನಲ್ಲೂ ಕೂಡ ಬಿಗ್ ಬಾಸ್ ಒಂದು ಫೈನಲ್ ಹಂತಕ್ಕೆ ಬಂದು ನಿಂತಿದೆ. ಈ ಬಾರಿ ಸಾಕಷ್ಟು ಪ್ರಮಾಣದಲ್ಲಿ ಈಗ ಒಂದು ವೋಟಿಂಗ್ ನಡೆದಿದೆ. ಅಂದರೆ 37 ಕೋಟಿ ವೋಟಿಂಗ್ ನಡೆದಿದೆ ಈ ಬಾರಿ. ಬಿಗ್ ಬಾಸ್ ಗೆದ್ದಿರುವ ಅಭ್ಯರ್ಥಿಗೆ 37 ಕೋಟಿ ವೋಟಿಂಗ್. ಇಷ್ಟೊಂದು ಪ್ರೀತಿ, ನಂಬಿಕೆ ಗಳಿಸಿದಂತಹ ಆ ಲಕ್ಕಿ ಯಾರು? ಹಾಗಾದ್ರೆ ಪ್ರೀತಿ, ಜಗಳ, ರಂಪಾಟ, ವಿವಾದ. ಫೈನಲ್ ಇವತ್ತು ನಡೆಯುತ್ತೆ. ಸಂಜೆ 6 ಗಂಟೆಗೆ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಈ ಬಾರಿ ಗಿಲ್ಲಿಯ ಕ್ರೇಜ್ ಬಹಳಷ್ಟು ಜೋರಾಗಿದೆ. ಜೊತೆಗೆ ಅಶ್ವಿನಿ ಗೌಡ, ಕಾವ್ಯ, ಧನುಷ್, ರಘು, ರಕ್ಷಿತಾ ಇವರೆಲ್ಲರೂ ಕೂಡ ಫೈನಲಿಸ್ಟ್ ಆಗಿರುವಂತದ್ದು. ಹಾಗಾದ್ರೆ ಈ ಬಾರಿಯ ಸೀಸನ್ ಅನ್ನ ಯಾರು ಗೆಲ್ಲಬೇಕು ಅಂತ ಹೇಳಿ ಜನರೆಲ್ಲರೂ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ ಅನ್ನೋದನ್ನ ಜನರ ಮೂಲಕನೇ ನಾನು ತಿಳ್ಕೊಳ್ತಾ ಹೋಗ್ತೇನೆ. ಸರ್, ಬಿಗ್ ಬಾಸ್ ರೆಗ್ಯುಲರ್ ಆಗಿ ನೋಡ್ತೀರಾ? ನೋಡ್ತೀವಿ ಮೇಡಮ್. ಓಕೆ, ನಿಮ್ ಪ್ರಕಾರ ಯಾರು ಗೆಲ್ಬೇಕು? ಗಿಲ್ಲಿ ಗೆಲ್ಬೇಕು. ರನ್ನರ್ ಅಪ್ ರಘು ಆಗ್ಬೇಕು, ವಿನ್ನರ್ ಗಿಲ್ಲಿ ಆಗ್ಬೇಕು. ಅವನು ಕಾಮಿಡಿ ಮಾಡ್ತಾನೆ, ಚೆನ್ನಾಗಿ ಆಡ್ತಾನೆ ಮೇಡಮ್, ಅದಕ್ಕೋಸ್ಕರ. ಒಂದು ಬಿಗ್ ಬಾಸ್ ಗೆಲ್ಲಕ್ಕೆ ನಿಮ್ ಪ್ರಕಾರ ಕಾಮಿಡಿ ಅಷ್ಟೇ ಮುಖ್ಯ ಆಗತ್ತಾ, ಇಲ್ಲ ಟಾಸ್ಕ್ ಮುಖ್ಯ ಆಗುತ್ತೆ? ಮೇನ್ ಬಂದ್ಬಂತು ಎಂಟರ್ಟೈನ್ಮೆಂಟ್ ಅಲ್ವಾ ಇರೋದು, ಅದಕ್ಕೋಸ್ಕರ ಅವ್ನು ಗಿಲ್ಲಿ ಗೆಲ್ಬೇಕು ಮೇಡಮ್. ಓಕೆ, ನೀವು ಗಿಲ್ಲಿ ಗೆಲ್ಬೇಕು ಅಂತ ಎಷ್ಟು ಪ್ರೇಯರ್ ಮಾಡ್ತಾ ಇದ್ದೀರಾ? ತುಂಬಾ ಪ್ರೇ ಮಾಡ್ತಾ ಇದೀವಿ. ಓಕೆ, ಹೇಗೆ ಅನ್ಸುತ್ತೆ? ಗಿಲ್ಲಿದು ಸಾಕಷ್ಟು ಅಂದ್ರೆ ಹಳ್ಳಿ ಪ್ರತಿಭೆ ಅಂತ ಹೇಳಿದ್ದು, ಆಮೇಲೆ ಗಿಲ್ಲಿ ಕೆಲವೊಂದಿಷ್ಟು ಡೈಲಾಗ್ಗಳು ಕೂಡ ಫೇಮಸ್ ಆಗಿತ್ತು. ಸೊ ಇದೆಲ್ಲ ನೋಡಿ ನಿಮಗೆ ಫಸ್ಟ್ ಡೇ ಇಂದನೂ ಗಿಲ್ಲಿ ಇಷ್ಟ ಆಗಿದ್ರೆ? ಹೌದು ಮೇಡಮ್, ಫಸ್ಟ್ ಡೇ ಇಂದನೂ ಗಿಲ್ಲಿ ಇಷ್ಟ ಆಗಿದೆ. ಬಡವ್ರ ಮಕ್ಳು ಗೆಲ್ಬೇಕಂತಿದ್ರಲ್ಲ, ಅದಕ್ಕೆ ಟ್ರೂ ಆಗ್ಬೇಕಷ್ಟೇ. ಅಷ್ಟೇ. ಅಶ್ವಿನಿ ಗೌಡ ಅವರು ಒಂದ್ ವೇಳೆ ಬಂದ್ರೆ ಗಿಲ್ಲಿ ಜೊತೆಗೆ ಫೈನಲಿಸ್ಟ್ ಆಗಿ ನೀವು ಒಪ್ಕೋತೀರಾ ಹೇಗೆ? ಇಲ್ಲ ಮೇಡಮ್, ನಾವು ಗಿಲ್ಲಿ ಗೆಲ್ಬೇಕು, ಬಿಟ್ರೆ ರಘು ಗೆಲ್ಬೇಕು. ರಘು ಗೆಲ್ಬೇಕು ಅಂದ್ರೆ ಸುದೀಪ್ ಕೈಯಲ್ಲಿ ಗಿಲ್ಲಿ ಮತ್ತೆ ರಘು ಇರ್ಬೇಕು. ಹೌದು ಮೇಡಮ್, ಗಿಲ್ಲಿ ಕೈ ಎತ್ತಬೇಕು. ಹೌದು ಮೇಡಮ್. ಓಕೆ ಸರ್, ನಿಮ್ ಪ್ರಕಾರ ಯಾರು ಗೆಲ್ಬೇಕು, ಯಾಕೆ? ಗಿಲ್ಲಿನೇ. ಯಾಕೆ? ಡೇ 1 ಅವರು ಸೂಪರ್ ಆಗಿ ಆಡ್ತಾ ಇದ್ದಾರೆ. ಸೊ ಅವ್ರು ಡೌನ್ಫಾಲೇ ಆಗಿಲ್ಲ. ಆಮೇಲೆ ಯಾರಿಗೆ ಆಗಲಿ ಟಕ್ಕರ್ ಆದರೆ ಸಕ್ಕದಾಗಿ ಕೊಡ್ತಾರೆ. ಸೊ ಅಶ್ವಿನಿ ಮ್ಯಾಮು ಚೆನ್ನಾಗಿ ಆಡಿದ್ದಾರೆ, ಇಲ್ಲ ಅಂತಲ್ಲ. ಅಶ್ವಿನಿ ಮ್ಯಾಮ್ ಇರೋದನ್ನೇ ಸೊ ಗಿಲ್ಲಿ ವರ್ಸಸ್ ಅಶ್ವಿನಿ ಮ್ಯಾಮ್ ಇಬ್ಬರು ಫೈಟ್ ಚೆನ್ನಾಗಿತ್ತು. ಸೊ ಗಿಲ್ಲಿ ಗೆಲ್ಲಬೇಕು. ಸೊ ಥ್ರೂ ಔಟ್ ದ ಇದು ನೋಡೋಕೆ ಹೋದ್ರೆ ಗಿಲ್ಲಿನೇ ಚೆನ್ನಾಗಿ ಆಡಿದ್ದಾರೆ. ಓಕೆ, ಕೆಲವೊಂದಿಷ್ಟು ಜನ ಹೇಳ್ತಾರೆ ಟಾಸ್ಕ್ ಮಾಸ್ಟರ್ ಧನುಷ್. ಸೊ ಧನುಷ್ ಗೆಲ್ಬೇಕು ಅಂತಾನೂ ಹೇಳ್ತಾ ಇದ್ದಾರೆ. ಇದು ನೀವು ಒಪ್ತೀರಾ ಹೇಗೆ ಅಂತ? ಇಲ್ಲ, ಧನುಷ್ ಅಂದರೆ ಅವ್ರು ಸೈಲೆಂಟ್ ಆಗಿರ್ತಾರೆ. ಟಾಸ್ಕ್ ಅಷ್ಟೇ ಅವ್ರದ್ದು. ಟಾಸ್ಕ್ ಆದಮೇಲೆ ಏನೂ ಇಲ್ಲ. ನಾನು ಡೈಲಿ ನೋಡ್ತೀನಿ ಬಿಗ್ ಬಾಸ್. ಸೊ ಗಿಲ್ಲಿ ಫುಲ್ ಎಂಟರ್ಟೈನ್ಮೆಂಟ್. ಓಕೆ, ರಕ್ಷಿತನ್ ಬಗ್ಗೆ ಏನು ಹೇಳ್ತೀರಾ? ಗಿಲ್ಲಿ ಫ್ರೆಂಡ್ ಅಲ್ವಾ ರಕ್ಷಿತಾ, ಕಾವ್ಯ? ರಕ್ಷಿತಾ ಓವರ್ ಎಕ್ಸೈಟ್ಮೆಂಟ್ ಆದರು. ಸೊ ಅದು ತುಂಬ ಇರಿಟೇಷನ್ ಅನ್ಸುತ್ತೆ ಒಂದ್ಸಲಿ. ಸೊ ರಕ್ಷಿತಾ ಬೇಡ ಅಂತ ಗಿಲ್ಲಿನೇ ಟಾಪ್ ಇದ್ದಾರೆ. ಓಕೆ, ನಿಮ್ಮಲ್ಲಿ ಅವ್ರು ಹೇಳ್ದಂಗೆ ಅವ್ರು ಹೇಳಿದ್ರು ಗಿಲ್ಲಿ ಮತ್ತೆ ರಘು ಫೈನಲ್ ಇಬ್ರು ಬರಬೇಕು ಅಂತ. ನಿಮ್ಮ ಪ್ರಕಾರ ಯಾರು ಇಬ್ರು ಬರಬೇಕು? ಅಶ್ವಿನಿ ಮ್ಯಾಮ್ ಮತ್ತೆ ಗಿಲ್ಲಿ. ಗಿಲ್ಲಿ ಕೈ ಎತ್ತಬೇಕಾ? ಹಾಂ, ಗಿಲ್ಲಿ ವಿನ್ ಆಗಬೇಕು. ಅಶ್ವಿನಿ ಮ್ಯಾಮು ಡಿಸರ್ವ್ ಇದ್ದಾರೆ. ಆ್ಯಕ್ಚುಲಿ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ, ಚೆನ್ನಾಗಿ ವಿನ್ ಆಗಿದ್ದಾರೆ. ಸೊ ಗಿಲ್ಲಿಗೆ ಹೆವಿ ಪೈಪೋಟಿ ಕೊಟ್ಟಿದ್ದಾರೆ ಅವರು. ಸೊ ರಘು ಅವ್ರು ಏನಂದರೆ ಏನಕ್ಕಂದರೆ
ಚೆನ್ನಾಗಿ ಆಡಿದ್ದಾರೆ ಅವರು, ಬಟ್ ಜಾಸ್ತಿ ಮಾತಾಡಿಲ್ಲ ಅವ್ರು. ಬರೀ ಟಾಸ್ಕ್, ಬಿಗ್ ಬಾಸ್ ಬರೀ ಟಾಸ್ಕ್ ಅಲ್ಲ, ಮಾತಾಡಬೇಕು, ತುಂಬ ಎಂಟರ್ಟೈನ್ಮೆಂಟ್ ಇರಬೇಕು. ನೀವು ಓಟ್ ಹಾಕಿದ್ದೀರಾ ಹಾಗಾದ್ರೆ? ಡೈಲಿ 100 ಓಟ್ಸ್ ಹಾಕಿ ಆಗ್ತದೆ. ಸರ್, ಒಂದು ಪ್ರೋಮೋ ಸಖತ್ ವೈರಲ್ ಆಯ್ತು, 37 ಕೋಟಿ ಓಟ್ಸ್ಗಳು. ನಿಮ್ ಪ್ರಕಾರ ಯಾರಿಗೆ ಬಂದಿರುತ್ತೆ? ಪಕ್ಕ ಗಿಲ್ಲಿಗೆ ಬಂದಿರುತ್ತೆ ಅದು, ನೋ ಡೌಟ್. ಅಷ್ಟೊಂದು ಕಾನ್ಫಿಡೆನ್ಸ್? ಹಾ, ತುಂಬಾ ಕಾನ್ಫಿಡೆನ್ಸ್ ಇದೆ. ನೀವು ಹಾಕಿದ್ರಾ? ಹಾಕಿದ್ದೆ. ನೀವು ಅಂದ್ರೆ 99 ಹಾಕಿದ್ರಿ? ಹಾ, ಹಂಗೆ ಅನ್ಕೊಳ್ಳಿ. ಸೊ ಬೇಸಿಕಲಿ ಗಿಲ್ಲಿ ಅಂತ ನೋಡಿದ್ರೆ ಲೈಕ್ ಹೋಮ್ಲಿ ಫೀಲ್ ಕೊಡ್ತಾರೆ. ಬಿಗ್ ಬಾಸ್ ಮನೇಲಿ ಹೆಂಗಿರ್ಬೇಕು ಹಂಗಿದಾರಲ್ವಾ. ಸೊ ಇಲ್ಲಿ ಮನೆ ಆಟ ಆಡ್ಬೇಕು ಮೇನ್ಲಿ. ಚೆನ್ನಾಗಿ ಆಡಿದ್ದಾರೆ, ಗೆಲ್ಬೇಕು, ಎಫರ್ಟ್ಸ್ ಹಾಕಿದ್ದಾರೆ ಪ್ರತಿಯೊಬ್ಬರು, ಎಲ್ಲರೂ ಡಿಸರ್ವಿಂಗ್ ಇದ್ದಾರೆ, ಅದಕ್ಕೆ ಫೈನಲ್ ತನಕ ಬಂದಿದ್ದಾರೆ. ಸೊ ಅದ್ರಲ್ಲಿ ನೋಡಕ್ ಹೋದ್ರೆ ಗಿಲ್ಲಿ ನಟ ಇಸ್ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ನಗಾಡ್ಸ್ಕೊಂಡು ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದಾರಲ್ಲ. ಸೊ ಓಕೆ, ಸೀಸನ್ 11 ಸೀಸನ್ಗಳಾಯ್ತು, ಯಾವತ್ತೂ ಕೂಡ ಇಷ್ಟು ಕ್ರೇಜ್ ಇರ್ಲಿಲ್ಲ ನಾವು ನೋಡ್ದಂಗೆ. ಸೊ ಈ ಒಂದು ಸೀಸನ್ ಕ್ರೇಜ್ ಹುಟ್ಟಕ್ ಕಾರಣನೇ ಗಿಲ್ಲಿ ಅನ್ಸುತ್ತಾ, ಹೇಗೆ? ಎಕ್ಸಾಕ್ಟ್ಲಿ, ಹೌದು, ನಿಜ, 100% ಕರೆಕ್ಟ್ ಅದು. ಆ್ಯಂಡ್ ಅಶ್ವಿನಿ ಮ್ಯಾಮ್ ಕೂಡ ಹೌದು. ಆ್ಯಕ್ಚುಲಿ ಇವಾಗ ಒಬ್ಬರೇ ಕಾಮಿಡಿ ಮಾಡ್ತಿರಲ್ಲ, ಅದಕ್ಕೆ ಆಪೋಸಿಟ್ ಟಕ್ಕರು ಕೊಡಬೇಕು. ಸೊ ಗಿಲ್ಲಿಗೆ ಯಾರು ಟಕ್ಕರೇ ಕೊಡ್ತಾ ಇಲ್ಲ, ಅಶ್ವಿನಿ ಮ್ಯಾಮೇ ಕೊಡ್ತಾ ಇದ್ದಿದ್ದು. ಸೊ ಈಕ್ವಲ್ ಫೈಟ್ಸ್ ಇತ್ತು ಇಬ್ಬರು ಕಡೆನೂ. ಸೊ ಗಿಲ್ಲಿಗೆ ಹೆವಿ ಫ್ಯಾನ್ಸ್ ಇದ್ದಾರೆ. ಅಂದರೆ ಅವರು ಮಾತಾಡೋ ಡೈಲಾಗ್ಸ್ ಆಗಿರ್ಬೋದು, ಆ ಡೈಲಾಗ್ಸ್ ಮೊನ್ನೆನೂ ಒಂದು ಏನೋ ಹೊಡೆದ್ರೆ ಯಾವುದೋ ಡೈಲಾಗು, ಡಮಾಲ್ ಡಿಮಿಲ್ ಡಕ್ಕ, ಆಮೇಲೆ ಇನ್ನೊಂದು ಮೀಟ್ ಇದ್ರಲ್ಲಿ ಅಟಾಯಿಸ್ಬೇಕು ಅಂತ ಏನೋ, ಅದು ಎಲ್ಲ ಚೆನ್ನಾಗಿದೆ, ಡೈಲಾಗ್ಸ್ ಎಲ್ಲ ಇಷ್ಟ ಆಗುತ್ತೆ. ಸೊ ಗಿಲ್ಲಿನೇ ಗೆಲ್ಬೇಕು. ಅದು ಅಷ್ಟೇ, ಅದು ಸಿಕ್ಕಾಪಟ್ಟೆ ಫೇಮ್, ಅದು ಎಲ್ಲರಿಗೂ ಹೆವಿ ಕ್ರೇಜಿ ಆಗೋಗಿದೆ ಅದು. ಸೊ ಎಲ್ಲರೂ ಸ್ಟೇಟಸ್ ಎಲ್ಲ ಹಾಕೊಂಡಿದ್ವಿ. ಸೊ ಚೆನ್ನಾಗಿ ಇಲ್ಲ ಅಷ್ಟೆಲ್ಲ ಇಲ್ಲ. ದೋಸೆ ಕೊಡು ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಸೊಪ್ಪು, ಸಾರ್ಗಾಕೋ ಸೊಪ್ಪು, ಮಾಡಿದೆಲ್ಲ ತಪ್ಪು. ನೀವು ರೆಗ್ಯುಲರ್ ಆಗಿ ನೋಡ್ತಾ ಡೈಲಿ ಗಿಲ್ಲಿ ಗಿಲ್ಲಿ ಅಂದ್ರೆ ಎಂಟರ್ಟೈನ್ಮೆಂಟ್ ವೈಸ್ ಮಾತ್ರ ಗೆಲ್ಬೇಕಾ ಅಥವಾ ಹಳ್ಳಿ ಹೈದ ಆ ತರದ್ದು ಕೂಡ ಕೆಲವೊಂದಿಷ್ಟು ಓಡಾಡ್ತಿದೆ, ಹೇಗೆ? ಟ್ಯಾಲೆಂಟ್ ತೋರಿಸ್ಕೊಂಡಿದ್ದಾನೆ, ಚೆನ್ನಾಗಿ ಆಡ್ತಿದ್ದಾನೆ, ತುಂಬಾ ಚೆನ್ನಾಗಿ. ಇಲ್ಲ 98 ಗಿಲ್ಲಿಗೆ, 1 ಅಶ್ವಿನಿಗೆ. ಯಾಕದು 1 ಅಶ್ವಿನಿಗೆ? ಅವರು ಚೆನ್ನಾಗಿ ಆಡ್ತಾರೆ, ಅದಕ್ಕೋಸ್ಕರ ಒಂದೇ ಒಂದು ಹಾಕದ ಅಷ್ಟೇ. ಗಿಲ್ಲಿ ಕಂಪೇರ್ ಮಾಡಿದ್ರೆ ಅವ್ರು ಅಷ್ಟೇ ಇದಾರೆ ಅಂತ. ಇವ್ರಿಗೆ ಅಶ್ವಿನಿ ಅಂದ್ರೆ ಕ್ರಶ್, ಅದಕ್ಕೆ ಒಂದು ಓಟ್ ಹಾಕಿದ್ದಾರೆ. ಇಲ್ಲ ಚೆನ್ನಾಗಿ ಆಡ್ತಾರೆ ಅವರು, ಆದ್ರೆ ಗಿಲ್ಲಿ ಬೆಸ್ಟ್. ಗಿಲ್ಲಿ ಟಾಪ್, ಒನ್ ಮ್ಯಾನ್ ಶೋ. 37 ಅಲ್ಲ 40 ಆಗುತ್ತೆ ಇವತ್ತಿಗೆ. ಸೊ ಅಂದ್ರೆ ಎಲ್ಲರೂ ಹೇಳ್ತಾರೆ ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಇಂಪಾರ್ಟೆಂಟ್ ಆಗಲ್ಲ, ಟಾಸ್ಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಒಂದ್ ವೇಳೆ ಆಯ್ತು ಅಂದ್ರೆ ಯಾರು ಗೆಲ್ಲೋದ್ ಪ್ರಶ್ನೆ ಅಲ್ಲ, ಪರ್ಫಾರ್ಮೆನ್ಸ್ ಸ್ಟ್ರಾಟಜಿ ಯೂಸ್ ಮಾಡಿ ಹೆಂಗೆ ಎದುರಾಳಿನ ಸೋಲ್ಸ್ಬೇಕು ಅನ್ನೋದು ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಗೆಲ್ಲೋದು ಸೆಕೆಂಡ್ರಿ, ಬಟ್ ಟಾಸ್ಕ್ ಚೆನ್ನಾಗಿ ಆಡಿದಾನೆ ಗಿಲ್ಲಿ. ಫೈನಲ್ ಅಲ್ಲಿ ಇಬ್ರು ಕೈ ಇರುತ್ತೆ ಸುದೀಪ್ ಸರ್ ಕೈಯಲ್ಲಿ, ಯಾರ ಕೈ ಇರ್ಬೇಕು ನಿಮ್ ಪ್ರಕಾರ? ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ. ನಿಮ್ ಪ್ರಕಾರ? ಗಿಲ್ಲಿ ಅಂಡ್ ಕಾವ್ಯ. ಕಾವ್ಯ ಯಾಕೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಕಾವ್ಯ ಯಾಕೆ? ಶಿ ಸ್ಟ್ರೇಟ್ ಫಾರ್ವರ್ಡ್, ಶಿ ಇಸ್ ಪ್ಲೇಯಿಂಗ್ ಹರ್ ಗೇಮ್. ಅಶ್ವಿನಿ ಆದ್ರೆ ಸ್ವಲ್ಪ ಗಿಲ್ಲಿ ಹೇಳ್ದಂಗೆ ಕೋಪ ನೆತ್ತಿಗೆ ಇರುತ್ತೆ, ಬುದ್ಧಿ ಅಷ್ಟು ವರ್ಕ್ ಆಗಲ್ಲ, ಆ ಥರ. ರಕ್ಷಿತನ್ ಬಗ್ಗೆ ಏನು ಹೇಳ್ತೀರಾ? ಶಿ ಇಸ್ ಫೈನ್, ಶಿ ಇಸ್ ಆಲ್ಸೋ ಪ್ಲೇಯಿಂಗ್. ಓಕೆ ಥ್ಯಾಂಕ್ ಯು. ಇದಿಷ್ಟು ಗಿಲ್ಲಿ ನಟನ ಬಗ್ಗೆ ಉಂಟಾಗಿರುವಂತಹ ಕ್ರೇಜ್ ನಿಜಕ್ಕೂ ಕೂಡ ನೀವು ನೋಡ್ತಾ ಇರ್ಬೋದು. ಎಲ್ಲರೂ ಕೂಡ ಹೇಳ್ತಾ ಇರುವಂತಹದ್ದು ಗಿಲ್ಲಿಗೆ ಓಟ್ ಮಾಡಿ ಅಂತ ಹೇಳಿ. ಕಾದ್ ನೋಡ್ಬೇಕಾಗಿದೆ ಇವತ್ತು ನಡೆಯುವಂತಹ ಸೀಸನ್ 12ರ ಫೈನಲಿಸ್ಟ್ ಅಲ್ಲಿ ಯಾರು ಗೆಲ್ತಾರೆ, ಯಾರ ಪಾಲಿಗೆ 50 ಲಕ್ಷ ಹಾಗೆ ಆ ಒಂದು ಟ್ರೋಫಿ ಸೇರುತ್ತೆ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.